ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇವತ್ತು ಒಂದು ದುಃಖಕರವಾದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಜುಲೈ 11ನೇ ತಾರೀಕು 2026ನೇ ಇಸ್ವಿ ಅಂದರೆ ನಿನ್ನೆ ವಿಶ್ವವಿಖ್ಯಾತ ಬಹುಭಾಷಾ ಗಾಯಕಿ ಎಸ್ ಜಾನಕಿಯವರು ತಮ್ಮ ಲೋಕಕ್ಕೆ ಮರಳಿ ಹೊರಟು ಹೋಗಿದ್ದಾರೆ. ನೋಡಿ, ಯಾರಾದರೂ ಸೆಲೆಬ್ರಿಟಿಗಳು ಕಣ್ಮರೆಯಾದಾಗ ನಾವು ಮರಳಿ ಬಾರದ ಲೋಕಕ್ಕೆ ಹೊರಟು ಹೋದರು, ಅಸುನೀಗಿದ್ರು, ಇಹಲೋಕ ವ್ಯಾಪಾರವನ್ನು ಮುಗಿಸಿದರು ಅಂತ ಹೇಳ್ತೀವಿ. ಆದರೆ ನಾನು ಉದ್ದೇಶಪೂರ್ವಕವಾಗಿ ಎಸ್ ಜಾನಕಿಯವರು ಮರಳಿ ತಮ್ಮ ಲೋಕಕ್ಕೆ ಹೊರಟು ಹೋದರು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಸ್ ಜಾನಕಿಯವರ ಥರದ ಕಲಾವಿದರಿದಾರಲ್ಲ, ಸಂಗೀತ, ನೃತ್ಯ, ಅಭಿನಯಗಳಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥವರಿಗೆ ನಮ್ಮ ಹಿರಿಯರು ಹೇಳ್ತಾರೆ ಅವರೆಲ್ಲ ಶಾಪಗ್ರಸ್ತ ಗಂಧರ್ವರು. ಗಂಧರ್ವ ಲೋಕದಿಂದ ಇಲ್ಲಿ ಬರ್ತಾರೆ, ತಮ್ಮ ಶಾಪ ಕಳೆದ ಮೇಲೆ ಮತ್ತೆ ಹಿಂದಿರುಗಿ ಹೋಗ್ತಾರೆ ಅಂತ. ಎಸ್ ಜಾನಕಿಯವರು ಖಂಡಿತವಾಗಿಯೂ ಅಂಥ ಒಬ್ಬ ಗಂಧರ್ವ ಸ್ತ್ರೀ ಇರಬೇಕು. ಅಂದರೆ ಗಂಧರ್ವಿ ಅಂತ ಕರೀತಾರೆ ಅವ್ರನ್ನ. ಯಾಕೆಂದರೆ ನಮಗಾಗಿ ಅವರು ಭಾರತೀಯ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳು ಸೇರಿದಂತೆ 17 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಬಿಟ್ಟು ಹೋಗಿದ್ದಾರೆ. ಸಿನಿಮಾ ಜಗತ್ತಿನಲ್ಲಿರುವ ಕಲಾವಿದರು, ತಂತ್ರಜ್ಞರು ಕೂಡ ನಿಮ್ಮ ಹಾಗೆ ಮನುಷ್ಯರೇ. ಎಷ್ಟೋ ಜನ ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಆಗಾಗ ತೆರಳ್ತಾ ಇರ್ತಾರೆ. ಆದರೆ ಕೆಲವರು ಗತಿಸಿದಾಗ ನಮಗೆ ತಡೆಯಲಾರದ ದುಃಖ ಆಗುತ್ತೆ. ಒಂದು ರೀತಿಯಲ್ಲಿ ನಮ್ಮ ಮನೆಯವರೇ ಯಾರೋ ನಮ್ಮನ್ನು ಬಿಟ್ಟು ಹೋದ್ರೇನೋ ಅಂತ ಅನಿಸುತ್ತೆ. ಎಸ್ ಜಾನಕಿಯವರು ಖಂಡಿತವಾಗಿಯೂ ಅಂಥ ಒಂದು ವ್ಯಕ್ತಿತ್ವ. ಈ ವರ್ಷ ಏಪ್ರಿಲ್ ತಿಂಗಳ 12ನೇ ತಾರೀಕು ನಾವು ದೇಶದ ಒಬ್ಬ ಮಹಾನ್ ಗಾಯಕಿ ಆಶಾ ಭೋನ್ಸ್ಲೆ ಅವರನ್ನು ಕಳ್ಕೊಂಡವು. ಮೇ ತಿಂಗಳ 31ನೇ ತಾರೀಕು ಕನ್ನಡ ಮೂಲದ ಒಬ್ಬ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರನ್ನು ಕಳ್ಕೊಂಡವು. ಈಗ ಎಸ್ ಜಾನಕಿಯವರು ನಮ್ಮಿಂದ ಹೊರಟು ಹೋಗಿದ್ದಾರೆ. ಒಬ್ಬ ವ್ಯಕ್ತಿ ಗತಿಸಿದಾಗ ಅವರ ಹುಟ್ಟು, ಬೆಳವಣಿಗೆ ಇವುಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದಿಷ್ಟು ಮಾಹಿತಿಗಳನ್ನು ಕೊಡೋದು ಸರ್ವೇ ಸಾಮಾನ್ಯ. ಆದರೆ ನಿಜವಾದ ಶ್ರದ್ಧಾಂಜಲಿ ಅಂದರೆ ಅವರು ಮಾಡಿರುವಂಥ ಕೆಲಸ, ಅಲ್ಲಿ ಕಂಡಿರುವಂಥ ವೈಶಿಷ್ಟ್ಯಗಳನ್ನು ನಾವು ಇಲ್ಲಿ ಉಲ್ಲೇಖ ಮಾಡಿದ್ರೆ ಅವರಿಗೆ ನಿಜವಾದ ರೀತಿಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ಹಾಗೆ. ಆದರೂ ಸಹ ಔಪಚಾರಿಕವಾಗಿ ಅವರಿಗೆ ಸಂಬಂಧಿಸಿದಂಥ ಒಂದಿಷ್ಟು ವಿವರಗಳನ್ನು ಹೇಳಿ ನಂತರ ಅವರ ವೈಶಿಷ್ಟ್ಯಗಳಿಗೆ ಹೋಗ್ತೀನಿ. ನೋಡಿ, ನಾನಾಗಲೇ ಅವ್ರನ್ನ ವಿಶ್ವವಿಖ್ಯಾತ ಗಾಯಕಿ ಅಂತ ಹೇಳಿದೆ. ಯಾಕೆಂದರೆ ದೇಶ ವಿದೇಶಿ ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ 1938ನೇ ಇಸ್ವಿ ಏಪ್ರಿಲ್ 23ನೇ ತಾರೀಕು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಬಳಿಯ ಪಲ್ಲಪಟ್ಲ ಗ್ರಾಮದಲ್ಲಿ ಅವರ ಜನನವಾಗುತ್ತೆ. ಅವರ ತಂದೆಯವರು ಒಬ್ಬ ಆಯುರ್ವೇದ ವೈದ್ಯರು, ಶ್ರೀ ರಾಮಮೂರ್ತಿಯವರು. ಅವರ ತಾಯಿ ಸತ್ಯವತಿ, ಒಬ್ಬ ಗೃಹಿಣಿ. ಅವರು ಹಾಡುಗಾರಿಕೆಯನ್ನು ಕಲ್ತಿದ್ದಂಥ ಒಬ್ಬ ತಾಯಿ. ಈ ದಂಪತಿಗಳ 7 ಮಕ್ಕಳ ಪೈಕಿ ಕಿರಿಯವರಾಗಿ ಜನಿಸಿದವರು ಜಾನಕಿಯವರು. ತಮ್ಮ ತಾಯಿಯಿಂದ ಹಾಗೂ ಅಕ್ಕನಿಂದ ಆಗಾಗ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಚಿಕ್ಕ ವಯಸ್ಸಿನಲ್ಲೇ ಹಾಡುಗಾರಿಕೆಯನ್ನು ಬೆಳೆಸ್ಕೋತಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿದಾಗ ಇವರ ಹಾಡುಗಳನ್ನು ಕೇಳೋದು, ಶಭಾಷ್ಗಿರಿಯನ್ನು ಕೊಡೋದು ನಡೆದೇ ಇರುತ್ತೆ. ಹೀಗೆ ದೈವದತ್ತವಾದ ತಮ್ಮ ಕಂಠವನ್ನು ದುಡಿಸಿಕೊಂಡು ಉತ್ತಮ ಗಾಯಕಿಯಾಗಿ ರೂಪುಗೊಳ್ತಾ ಇದ್ದಂಥ ಬಾಲಕಿ ಜಾನಕಿಯವರಿಗೆ 11ನೇ ವಯಸ್ಸಿನಲ್ಲಿಯೇ ವೇದಿಕೆಯ ಮೇಲೆ ಕಾರ್ಯಕ್ರಮವನ್ನು ನೀಡುವಂಥ ಒಂದು ಅವಕಾಶ ಸಿಗುತ್ತೆ. ಹೀಗೆ ತಾಯಿ ಹಾಗೂ ಅಕ್ಕನಿಂದ ಹಾಡುಗಾರಿಕೆಯನ್ನು ಕಲಿತು ತನ್ನ ಒಂದು ಗಾಯನ ಪ್ರತಿಭೆಯನ್ನು ಬೆಳೆಸಿಕೊಂಡು ಹೋದಂಥ ಎಸ್ ಜಾನಕಿಯವರು 9 ವರ್ಷಕ್ಕೆ ಒಂದು ವೇದಿಕೆಯ ಮೇಲೆ ಕಾರ್ಯಕ್ರಮವನ್ನು ನೀಡುವಷ್ಟರ ಮಟ್ಟಿಗೆ ಬೆಳೀತಾರೆ. 1956ರಲ್ಲಿ ಆಕಾಶವಾಣಿ ಏರ್ಪಡಿಸಿದ ಒಂದು ಗಾಯನ ಸ್ಪರ್ಧೆಯಲ್ಲಿ ಎಸ್ ಜಾನಕಿಯವರು ಪ್ರಥಮ ಬಹುಮಾನವನ್ನು ಗಳಿಸ್ತಾರೆ. ಆ ಬಹುಮಾನವನ್ನು ಆಗಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರಿಂದ ಸ್ವೀಕಾರ ಮಾಡ್ತಾರೆ. ಆಗ ಅವರಿಗೆ ಕೇವಲ 18 ವರ್ಷಗಳು. ನೋಡಿ, 19ನೇ ವಯಸ್ಸಿಗೆ ಅಂದರೆ 1957ರಲ್ಲಿ ಅವರು AVM ಸ್ಟುಡಿಯೋದ ಸಂಪರ್ಕಕ್ಕೆ ಬರ್ತಾರೆ. ಅದು ಸಂಭವಿಸಿದ್ದು ಹೇಗೆ ಅಂದರೆ, ಎಸ್ ಜಾನಕಿಯವರು ಲತಾ ಮಂಗೇಶ್ಕರ್ ಅವರ ಒಬ್ಬ ಅಪ್ಪಟ ಅಭಿಮಾನಿ. ಲತಾ ಮಂಗೇಶ್ಕರ್ ಹಾಡಿದ ಒಂದು ಶ್ರೇಷ್ಠ ಗೀತೆ ರಸಿಕ ಬಲಮ, ಆ ಹಾಡನ್ನು ಹಾಡುವ ಮೂಲಕ AVM ಸಂಸ್ಥೆಯವರ ಗಮನವನ್ನು ಸೆಳೆದು ಅವರ ಒಂದು ಸ್ಟುಡಿಯೋದಲ್ಲಿ ಗಾಯಕಿಯಾಗಿ ಸೇರ್ಕೋತಾರೆ. ಅಲ್ಲಿ ಅವರಿಗೆ ಗುರುವಾಗಿದ್ದವರು ಬೇಡ್ರ ಕಣ್ಣಪ್ಪ ಚಿತ್ರದ ಸಂಗೀತ ನಿರ್ದೇಶಕ ಆರ್ ಸುದರ್ಶನಂ ಅವರು. AVM ಸಂಸ್ಥೆಯ ಜೊತೆ ಸುದರ್ಶನಂ ಹಾಗೂ ಗೋವರ್ಧನಂ ಸೋದರರಿಗೆ ನಿಕಟವಾದ ಸಂಬಂಧ ಇತ್ತು. 1957ರಲ್ಲಿ ಮೊದಲ ಬಾರಿಗೆ ವಿಧೀನ್ ವಿಲಾಯಿತ್ತು ಎನ್ನುವ ತಮಿಳು ಚಿತ್ರದಲ್ಲಿ ಆರ್ ಸುದರ್ಶನಂ ಅವರ ಸಂಗೀತ ನಿರ್ದೇಶನದಲ್ಲಿ ಜಾನಕಿಯವರು ತಮ್ಮ ಮೊದಲನೆಯ ಗೀತೆಯನ್ನು ಹಾಡ್ತಾರೆ. ನೋಡಿ,
ಜಾನಕಿಯವರು ವಿಶ್ವವಿಖ್ಯಾತ ಕಲಾವಿದೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಅವರು ಹುಟ್ಟಿದ್ದು ಆಂಧ್ರದಲ್ಲಿ, ಆದರೆ ಅವರು ಮೊದಲ ಬಾರಿ ಹಾಡಿದ್ದು ತಮಿಳು ಚಿತ್ರದಲ್ಲಿ. ಆದರೆ ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿರೋದು ಕನ್ನಡದಲ್ಲಿ ಹಾಗೂ ಮಲಯಾಳಂನಲ್ಲಿ. ನಾದಸ್ವರಂ ವಿದ್ವಾನ್ ಪೈಡಿಸ್ವಾಮಿಯವರ ಗರಡಿಯಲ್ಲಿ ಒಂದಿಷ್ಟು ಸಂಗೀತವನ್ನು ಕಲಿತದ್ದು ಬಿಟ್ಟರೆ, ಎಸ್ ಜಾನಕಿಯವರು ಸಾಂಪ್ರದಾಯಿಕವಾಗಿ ಸಂಗೀತವನ್ನು ಅಷ್ಟಾಗಿ ಅಭ್ಯಾಸ ಮಾಡಿಕೊಂಡವರಲ್ಲ. ಆದರೆ 19 ವಯಸ್ಸಿಗೆ ಅವರು ಚಿತ್ರರಂಗಕ್ಕೆ ಬಂದ ಮೇಲೆ ಅವರ ಆ ಅಭಿಜಾತ ಪ್ರತಿಭೆ ಯಾವ ಮಟ್ಟದಲ್ಲಿತ್ತು ಅಂದರೆ, 1957ರಲ್ಲೇ ಅವರು 6 ಭಾಷೆಗಳ ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಪಾದಾರ್ಪಣೆ ಮಾಡ್ತಾರೆ. ಚಿತ್ರರಂಗಕ್ಕೆ ಅಡಿಯಿಟ್ಟ ಒಂದೇ ವರ್ಷದಲ್ಲಿ ಎಸ್ ಜಾನಕಿಯವರ ಮದುವೆ ಕೂಡ ಸಂಭವಿಸುತ್ತೆ. ಅವರ ಸೋದರ ಮಾವ ಚಂದ್ರಶೇಖರನ್ ಅವರು ನಾಟಕ, ಸಂಗೀತ ಕಾರ್ಯಕ್ರಮಗಳು ಇವನ್ನೆಲ್ಲ ಮಾಡಿಸ್ತಾ ಇರ್ತಾರೆ. ಅಲ್ಲಿ ಕೂಡ ಜಾನಕಿಯವರು ಭಾಗವಹಿಸ್ತಾ ಇರ್ತಾರೆ. ಅವರ ಮಗ ರಾಮ್ ಪ್ರಸಾದ್ ಅವರನ್ನು 1958ರಲ್ಲಿ ಅವರು ಮದುವೆ ಆಗ್ತಾರೆ. ಈ ದಂಪತಿಗಳಿಗೆ ಒಬ್ಬ ಮಗ ಜನಿಸ್ತಾನೆ. ಆತನ ಹೆಸರು ಮುರಳೀಕೃಷ್ಣ. ವಿವಾಹವಾದ ಮೇಲೆ ಎಸ್ ಜಾನಕಿಯವರ ಹಿನ್ನೆಲೆ ಗಾಯನದ ಒಂದು ವೃತ್ತಿಯನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಪತಿ ರಾಮ್ ಪ್ರಸಾದ್ ಅವರು ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ಜೊತೆಯಲ್ಲಿಯೇ ಹೆಜ್ಜೆ ಹಾಕ್ತಾರೆ. ಒಂದು ಸುಖಿ ಕುಟುಂಬ ಇವರದ್ದು. ಎಸ್ ಜಾನಕಿಯವರ ಪ್ರತಿಭೆ ಯಾವ ಮಟ್ಟದ್ದು ಅಂದರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅನೇಕ ವೇದಿಕೆಗಳಲ್ಲಿ ಆ ಬಗ್ಗೆ ಬೇರೆ ಬೇರೆ ಘಟನೆಗಳನ್ನು ಹಂಚಿಕೊಂಡಿದ್ದಾರೆ. ಜಾನಕಿಯವರು ಸಾಮಾನ್ಯವಾಗಿ ಗಾಯಕರು ಒಂದು ಹಾಡು ಹೇಳಬೇಕಾದ್ರೆ ಒಂದಿಷ್ಟು ಸಿದ್ಧತೆಯನ್ನು ಮಾಡ್ಕೋತಾರೆ, ಗಂಟಲು ಸರಿ ಮಾಡ್ಕೋತಾರೆ, ಸ್ವಲ್ಪ ಗಿಮ್ಮಿ ಗಂಟಲನ್ನು ಕ್ಲಿಯರ್ ಮಾಡಿಕೊಂಡು ಹಾಡೋದಕ್ಕೆ ಆರಂಭ ಮಾಡ್ತಾರೆ. ಆದರೆ ಎಸ್ ಜಾನಕಿಯವರದ್ದು ಯಾವ ರೀತಿಯ ಒಂದು ಪ್ರವೃತ್ತಿ ಅಂದರೆ, ಒಂದು ಸಾರಿ ತಮಗೆ ಹಾಡನ್ನು ಕೊಟ್ಟರೆ ಆ ಹಾಡನ್ನು ಮನನ ಮಾಡಿಕೊಂಡು ತಮ್ಮ ಎಲ್ಲ ಪ್ರತಿಭೆಯನ್ನು ಧಾರೆ ಎರೆದು ಎಷ್ಟು ಸುಲಭವಾಗಿ ಆ ಹಾಡನ್ನು ಹಾಡ್ತಾಯಿದ್ರು ಅಂದರೆ, ಗಂಟ್ಲನ್ನು ಸರಿ ಮಾಡ್ಕೊತಾನೂ ಇರಲಿಲ್ವಂತೆ, ನೇರವಾಗಿ ಬಂದು ನಿಂತು ಹಾಡ್ಬಿಡ್ತಾಯಿದ್ರು. ಅವ್ರು ಹಾಡೋದನ್ನು ಕೇಳಿದ್ರೆ ಹಾಡೋದು ಇಷ್ಟು ಸುಲಭನಾ ಅಂತ ಅನಿಸುತ್ತೆ ಕೇಳೋರಿಗೆ. ಆದರೆ ಹಾಡೋಕ್ಕೆ ಹೊರಟಾಗಲೇ ಅದರ ಕಷ್ಟ ಗೊತ್ತಾಗೋದು. ಎಸ್ ಜಾನಕಿಯವರಿಗೆ ಅದು ದೈವದತ್ತವಾಗಿ ಬಂದಿತ್ತು. ಅವರೇ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ, ಇಷ್ಟೊಂದು ಹಾಡುಗಳನ್ನು, ಇಷ್ಟೊಂದು ವೈವಿಧ್ಯವಾದ ಹಾಡುಗಳನ್ನೆಲ್ಲ ಹಾಡಿದಿರಲ್ಲ, ಹೇಗೆ ಸಾಧ್ಯವಾಯಿತು ಇದು ಅಂದರೆ, ನಾನೆಲ್ಲಿ ಹಾಡಿದ್ದೀನಿ, ಆ ಶ್ರೀಕೃಷ್ಣ ನನ್ನಲ್ಲಿ ಕೂತು ಹಾಡಿಸಿದ್ದಾನೆ. ಯಾಕೆಂದರೆ ಅವರು ಕೃಷ್ಣ ಹಾಗೂ ಸಾಯಿಬಾಬನ ಭಕ್ತರಾಗಿದ್ದರು. ನೋಡಿ, ಇಂಥ ಎಸ್ ಜಾನಕಿಯವರಿಗೂ ಸಹ ಒಂದು ಬಲಹೀನತೆ ಇತ್ತು. ಅದೇನಪ್ಪ ಅಂದರೆ, ಅವರು ರೆಕಾರ್ಡಿಂಗಿಗೆ ಹೋದಾಗ ಮೈಕ್ ಮುಂದೆ ಹಾಡೋದಕ್ಕೆ ನಿಂತರೆ ಕೈನಲ್ಲಿ ಒಂದು ಕರ್ಚೀಫ್ ಇರಬೇಕಾಗಿತ್ತಂತೆ. ಅಂದರೆ ಅದರ ಕೆಲಸ ಏನೂ ಇಲ್ಲ, ಕೈನಲ್ಲಿ ಅದು ಇರಬೇಕಷ್ಟೆ. ಅದಿಲ್ಲ ಅಂದರೆ ಅವರಿಗೆ ಹಾಡೇ ಹೊರಡ್ತಾ ಇರಲಿಲ್ವಂತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇದನ್ನು ಗಮನಿಸ್ಬಿಟ್ಟು ಒಂದು ಸಾರಿ ಆ ಕರ್ಚೀಫನ್ನು ಬಚ್ಚಿಟ್ಬಿಟ್ರಂತೆ. ಎಸ್ ಜಾನಕಿ ಅವರು ಅದು ಎಷ್ಟು ಪರದಾಡ್ಬಿಟ್ರು ಅಂದರೆ, ಮೈಕ್ ಮುಂದೆ ನಿಂತು ಚಡಪಡಿಸ್ತಾ ಇದ್ದಾರಂತೆ. ಆಗ ಬಾಲಸುಬ್ರಹ್ಮಣ್ಯಂ ಅವರು ಆ ಕರ್ಚೀಫನ್ನು ಹಿಂದಿರುಗಿ ಕೊಡ್ತಾರೆ, ಜಾನಕಿಯವರು ಸರಾಗವಾಗಿ ಹಾಡ್ತಾರೆ. ಹೀಗೆ ದೇಶದ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡ್ತಾ ಗಾನ ಕೋಗಿಲೆ ಅಂತ ಹೆಸರು ಪಡೆದ ಎಸ್ ಜಾನಕಿಯವರ ವೈವಾಹಿಕ ಜೀವನದಲ್ಲಿ ಕೂಡ ಬಿರುಗಾಳಿ ಬೀಸುತ್ತೆ. 1997ರಲ್ಲಿ ಅವರ ಪತಿ ರಾಮ್ ಪ್ರಸಾದ್ ಅವರು ಗತಿಸಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದಿಷ್ಟು ಡಿಪ್ರೆಷನ್ಗೆ ಒಳಗಾಗಿ ಇನ್ನು ಮುಂದೆ ನಾನು ಹಾಡೋದನ್ನು ನಿಲ್ಲಿಸ್ಬಿಡ್ತೀನಿ, ಹಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಜಾನಕಿಯವರ ಸಹವರ್ತಿಗಳು ತುಂಬ ಜನ ಇದ್ದಾರೆ. ಪಿ ಸುಶೀಲಾ ಅವರು, ಎಲ್ ಆರ್ ಈಶ್ವರಿ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಪಿ ಬಿ ಶ್ರೀನಿವಾಸ್ ಅವರು, ಹೀಗೆ ಆ ಒಂದು ವೃತ್ತಿಯಲ್ಲಿದ್ದಂಥ ಬಾಂಧವರೆಲ್ಲರೂ ಸೇರಿ ಅವರ ಮನಸ್ಸನ್ನು ಒಲಿಸಿ ಮತ್ತೆ ಹಾಡುವ ಹಾಗೆ ಮಾಡ್ತಾರೆ. ಆದರೆ ಕೆಲವೇ ತಿಂಗಳ ಹಿಂದೆ ಮಗನನ್ನು ಕಳಕೊಂಡ ದುಃಖದಲ್ಲಿ ಈಗ ಬದುಕಿನಿಂದಲೇ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಎಸ್ ಜಾನಕಿಯವರ ಗಾಯನ ಪ್ರತಿಭೆ ಎಂಥದ್ದು ಅಂತ ನಾನು ವೀಕ್ಷಕರಿಗೆ ಹೇಳಬೇಕಾಗಿಲ್ಲ. ಯಾಕೆಂದರೆ ಅವರು ಹಾಡಿರುವಂಥ 48,000 ಚಿಲ್ಲರೆ ಹಾಡುಗಳೇ ನಮ್ಮ ಮುಂದೆ ಇದ್ದಾವೆ. ಅವುಗಳಲ್ಲಿ ಮುತ್ತುಗಳನ್ನು ಹೆಕ್ತಾ ಹೋದರೆ ಅದನ್ನು ಎಣಿಸೋದಕ್ಕೂ ನಮಗೆ ಪುರ್ಸೊತ್ತಿರೋದಿಲ್ಲ, ಅಷ್ಟೊಂದು ಅದ್ಭುತವಾದ ಹಾಡುಗಳನ್ನು ಅವರು ಹಾಡಿದ್ದಾರೆ. 1962ರಲ್ಲಿ ತೆರೆಗೆ ಬಂದ ಒಂದು ಚಿತ್ರ ಕೊಂಜುಂ ಸಲಂಗೈ. ಆ ಚಿತ್ರದಲ್ಲಿ ನಾದಸ್ವರದೊಂದಿಗೆ ಅವರು ಒಂದು ಹಾಡನ್ನು ಹಾಡಬೇಕಾಗಿತ್ತು. ಆ ಹಾಡು ಇವತ್ತಿಗೂ ಒಂದು ಅದ್ಭುತ ಗೀತೆಯಾಗಿ ಉಳ್ಕೊಂಡಿದೆ. ಆ ಹಾಡಿನ ಸೃಷ್ಟಿಯನ್ನು ಕುರಿತಂತೆ ಒಂದು ಕಥೆ ಕೂಡ ಇದೆ. ನಾನು ಎಸ್ ಜಾನಕಿ ಅವರನ್ನು ಕುರಿತಂತೆ ಇರುವ ಬೇರೆ ಬೇರೆ ಭಾಷೆಗಳ ಅನೇಕ ಸಂದರ್ಶನಗಳನ್ನು ನೋಡಿದ್ದೀನಿ. ಅಂಥ ಒಂದು ಸಂದರ್ಶನದಲ್ಲಿ ಜಾನಕಿ ಅವರನ್ನು ಸಂದರ್ಶಕರು ಕೇಳ್ತಾರೆ, ಕೊಂಜುಂ ಸಲಂಗೈ ಚಿತ್ರದ ಸಿಂಗಾರವೇಲನೆ ದೇವ ಆ ಹಾಡನ್ನು ಲತಾ ಮಂಗೇಶ್ಕರ್ ಅವರು ಹಾಡಬೇಕಾಗಿತ್ತಂತೆ. ಆದರೆ ಅವ್ರ ಕೈಲಿ ಹಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿ ನಿಮ್ಮ ಕೈನಲ್ಲಿ ಹಾಡಿಸಿದ್ರಂತೆ, ನಿಜಾನಾ ಅಂತ ಕೇಳ್ತಾರೆ. ಆಗ ಜಾನಕಿ ಅವರು ನಗ್ತಾ ಹೇಳ್ತಾರೆ, ಅದೆಲ್ಲ ಸುಳ್ಳು. ಚಿತ್ರತಂಡದವರು
ಲತಾ ಮಂಗೇಶ್ಕರ್ ಅವರನ್ನು ಭೇಟಿಯಾಗಿದ್ದು ಹೌದು, ಹಾಡಿ ಅಂತ ಕೇಳಿದ್ದು ಹೌದು. ಆದರೆ ಆ ಹಾಡನ್ನು ನೋಡಿದ ಮೇಲೆ ಲತಾ ಮಂಗೇಶ್ಕರ್ ಅವರಿಗೆ ಅನಿಸುತ್ತೆ, ನನಗೆ ಆ ಭಾಷೆ ಬರೋದಿಲ್ಲ, ಹಾಗಾಗಿ ನಾನು ಎಷ್ಟೇ ಪ್ರಯತ್ನವನ್ನು ಹಾಕಿ ಹಾಡಿದ್ರೂ ಕೂಡ ಏನಾದರೂ ಒಂದು ಕೊರೆ ಅಲ್ಲಿ ಉಳಿಬಹುದು, ಹಾಗಾಗಿ ಚಿತ್ರ ಹಾಗೂ ಗೀತೆ ಅದ್ಭುತವಾಗಿ ಮೂಡಿ ಬರಲಿ ಅನ್ನುವ ಕಾರಣಕ್ಕೆ ನಾನು ಬೇಡ, ಭಾಷೆ ಗೊತ್ತಿರುವ ಯಾರಾದರೂ ಬೇರೆ ಗಾಯಕಿಯ ಕೈಯಲ್ಲಿ ಹಾಡಿಸಿ ಅಂತ ಹೇಳ್ತಾರೆ. ಅದಾದ ಮೇಲೆ ಜಾನಕಿಯವರು ಆ ಹಾಡನ್ನು ಹಾಡ್ತಾರೆ. ಈ ಘಟನೆಯನ್ನು ಸ್ವತಃ ಜಾನಕಿಯವರೇ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಸಂದರ್ಶಕರು ಆ ಹಾಡು ಬಹಳ ಕಷ್ಟವಾಗಿತ್ತಲ್ವ ನಿಮಗೆ ಅಂತ ಕೇಳಿದಾಗ ಮತ್ತೆ ನಸುನಕ್ಕು ಜಾನಕಿಯವರು ಹೇಳ್ತಾರೆ, ಖಂಡಿತ ಇಲ್ಲ, ನಾನು ಬಹಳ ಸುಲಭವಾಗಿಯೇ ಆ ಹಾಡನ್ನು ಹಾಡಿದೆ, ಇಷ್ಟಕ್ಕೂ ನಾನಲ್ಲ ಹಾಡೋದು, ನನ್ನೊಳಗಿರುವ ಆ ಕೃಷ್ಣ ನನ್ನಲ್ಲಿ ಹಾಡಿಸ್ತಾನೆ ಅಂತ. ಇಂಥ ಜಾನಕಿಯವರಿಗೂ ಸಹ ಸವಾಲಾದಂಥ ಒಂದು ಹಾಡನ್ನು ಕೊಟ್ಟಿದ್ದು ಕನ್ನಡ ಚಿತ್ರರಂಗ. ಅದು ಸಿದ್ಧಲಿಂಗಯ್ಯನವರ ನಿರ್ದೇಶನದಲ್ಲಿ ತೆರೆಗೆ ಬಂದ ಹೇಮಾವತಿ ಚಿತ್ರದ ಶಿವ ಶಿವ ಎನ್ನದ ನಾಲಿಗೆ ಏಕೆ, 2 ರಾಗಗಳಲ್ಲಿರುವ ಆ ಹಾಡನ್ನು ಹಾಡೋದಕ್ಕೆ ಎಸ್ ಜಾನಕಿಯವರಿಗೆ ಕಷ್ಟ ಆಯ್ತಂತೆ. ಅದನ್ನು ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಅವರು ವೇದಿಕೆಯ ಮೇಲೆ ಹೇಳ್ಕೊಂಡಿದ್ದಾರೆ. ಕನ್ನಡದ ಜೊತೆ ಎಸ್ ಜಾನಕಿಯವರದ್ದು ಒಂದು ಅವಿನಾಭಾವ ಸಂಬಂಧ ನೋಡಿ. ಅವರು ಕೊನೆಯುಸಿರೆಳೆದಿದ್ದು ಕೂಡ ಮೈಸೂರಿನಲ್ಲಿ, ಬಹಳಷ್ಟು ಕಾಲ ಮೈಸೂರಿನಲ್ಲಿ ನೆಲೆಸಿದ್ರು. ಅವರು ಮೊದಲ ಬಾರಿ ಹಾಡಿದ್ದು 1952ರಲ್ಲಿ ಮೈಸೂರಿನಲ್ಲೇ, ಮತ್ತೊಮ್ಮೆ ತಮ್ಮ ಜೀವನದ ಕೊನೆಯ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೂಡ ಹಾಡಿದ್ದು ಮೈಸೂರಿನಲ್ಲೇ. ತಮ್ಮ ವೃತ್ತಿ ಜೀವನದಲ್ಲಿ 4 ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ 30ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳನ್ನು ಗಳಿಸಿರುವ ಎಸ್ ಜಾನಕಿಯವರ ಒಂದೇ ಒಂದು ಕೊರಗು ಅಂದರೆ, ನಾನು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ ಕನ್ನಡದಲ್ಲಿ ನನ್ನ ಗಾಯನಕ್ಕೆ ಒಂದು ಗೌರವ ಸಿಗಲಿಲ್ವಲ್ಲ ಅನ್ನೋದು. ಯಾಕೆಂದರೆ ಕನ್ನಡದಲ್ಲಿ ಗಾಯಕಿಯರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠ ಇರಲಿಲ್ಲ. ಹಾಗಾಗಿ ಎಸ್ ಜಾನಕಿಯವರು ಆ ಒಂದು ಪ್ರಶಸ್ತಿಗೆ ಭಾಜನರಾಗಲಿಲ್ಲ. ಆದರೆ ಆ ಒಂದು ಕೊರತೆಯನ್ನು ನೀಗಿಸುವ ರೀತಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಇಷ್ಟೆಲ್ಲ ಪ್ರಶಸ್ತಿಗಳನ್ನು ಗಳಿಸಿರುವಂಥ ಎಸ್ ಜಾನಕಿಯವರಿಗೆ ಪ್ರಶಸ್ತಿಗಳ ಬಗ್ಗೆ ಯಾವುದೇ ವ್ಯಾಮೋಹ ಇರಲಿಲ್ಲ. ಇದಕ್ಕೆ ಉದಾಹರಣೆ ಅಂದರೆ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡುವುದಾಗಿ ಅನೌನ್ಸ್ ಮಾಡ್ತಾರೆ. ಆಗ ಅವರು ಅದನ್ನು ನಿರಾಕರಿಸ್ತಾರೆ. ನಿರಾಕರಣೆಗೆ ಕಾರಣ ಏನು ಅಂದರೆ, ನೀವು ಪದ್ಮ ಪ್ರಶಸ್ತಿಗಳನ್ನು ಕೊಡುವಾಗ ದಕ್ಷಿಣದ ಕಲಾವಿದರನ್ನು ತುಂಬ ಕಡೆಗಣಿಸ್ತಾ ಇದ್ದೀರಿ, ಉತ್ತರದವರಿಗೆ ಹೆಚ್ಚಾಗಿ ಪ್ರಶಸ್ತಿಗಳನ್ನು ಕೊಡ್ತೀರಿ, ಜೊತೆಗೆ ನೀವು ಕೊಡುವ ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಮೀರಿ ನಾನು ಬೆಳೆದಿದ್ದೀನಿ ಅನ್ನುವ ಹೇಳಿಕೆಯನ್ನು ನೀಡಿ ಎಲ್ಲರ ಹುಬ್ಬೇರುವ ಹಾಗೆ ಮಾಡಿದರು. ಅಂದರೆ ಯಾವ ಜಾನಕಿಯವರು ಕೊಂಜುಂ ಸಲಂಗೈ ಚಿತ್ರದ ಹಾಡಿನ ಸಂದರ್ಭದಲ್ಲಿ ಲತಾ ಮಂಗೇಶ್ಕರ್ ಅವರು ಹಾಡಲಾಗದೆ ನಾನು ಹಾಡಿದ್ದಲ್ಲ ಅಂತ ಅವರ ಗೌರವವನ್ನು ಎತ್ತಿ ಹಿಡಿದರೋ, ಅಂಥವರು ಈ ಪ್ರಶಸ್ತಿಯ ವಿಚಾರ ಬಂದಾಗ ದಕ್ಷಿಣದವರಿಗೆ ಆಗ್ತಾ ಇದ್ದಂಥ ಅನ್ಯಾಯವನ್ನು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಪ್ರತಿಭಟನೆ ಮಾಡಿದ್ರು. 1998ರಲ್ಲೇ ಹಾಡುವುದನ್ನು ನಿಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ದ ಎಸ್ ಜಾನಕಿಯವರು ಮತ್ತೆ ಸಹೋದ್ಯೋಗಿಗಳ ಒತ್ತಾಯದೊಂದಿಗೆ ಹಾಡೋದಕ್ಕೆ ಆರಂಭ ಮಾಡಿದ್ರು. ಆದರೆ 2013ರಲ್ಲಿ ಅವರು ಮತ್ತೊಮ್ಮೆ ಚಿತ್ರರಂಗದಿಂದ ದೂರವಾಗಿ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದರು. ಆದರೆ 2017ನೇ ಇಸ್ವಿ ಅಕ್ಟೋಬರ್ 28ರಂದು ಅವರು ಅಧಿಕೃತವಾಗಿ ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು, ಒಂದು ತಮಿಳು ಚಿತ್ರದಲ್ಲಿ ಹಾಡುವ ಮೂಲಕ. ಹೀಗೆ ಒಬ್ಬ ಬಹುಭಾಷಾ ಗಾಯಕಿಯಾಗಿದ್ದಂಥ ಎಸ್ ಜಾನಕಿಯವರು ಯಾರ ನಿರ್ದೇಶನದಲ್ಲಿ ಹಾಡಿದ್ದಾರೆ ಅಂತ ಕೇಳೋದಕ್ಕಿಂತ ಯಾವ ಸಂಗೀತ ನಿರ್ದೇಶಕರ ಜೊತೆಯಲ್ಲಿ ಅವರು ಹಾಡಿಲ್ಲ ಅಂತ ಕೇಳುವ ಪ್ರಶ್ನೆ ಸಮಂಜಸ ಆಗುತ್ತೆ. ಯಾಕೆಂದರೆ ಬಹುತೇಕ ಎಲ್ಲ ಭಾಷೆಗಳ ಎಲ್ಲ ಸಂಗೀತ ನಿರ್ದೇಶಕರ ಗರಡಿಯಲ್ಲಿ ಅವರು ಹಾಡಿದ್ದಾರೆ. ಅದರಲ್ಲೂ ತಮಿಳಿನ ಇಳೆಯರಾಜ ಹಾಗೂ ಕನ್ನಡದ ಹಂಸಲೇಖ ಅವರ ಗರಡಿಯಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ನೋಡಿ, ಇಳೆಯರಾಜ ಅವರ ಜೊತೆ ಅವರ ವೃತ್ತಿ ಸಂಬಂಧ ಎಂಥದ್ದು ಅಂದರೆ, ಇಳೆಯರಾಜ ಅವರು ಚಿತ್ರರಂಗಕ್ಕೆ ಪರಿಚಿತರಾಗಿದ್ದೇ ಅಣ್ಣಕ್ಕಿಳಿ ಚಿತ್ರದಿಂದ. ಅಣ್ಣಕ್ಕಿಳಿ ಚಿತ್ರ ತಮಿಳು ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿ ಪೂರ್ತಿಯಾಗಿ ಹೊರಾಂಗಣದಲ್ಲಿ ಚಿತ್ರಿತವಾದಂಥ ಒಂದು ಚಿತ್ರ. ಆ ಚಿತ್ರದಲ್ಲಿ ಸುಜಾತ ಹಾಗೂ ಶಿವಕುಮಾರ್ ಅವರು ನಾಯಕರು. ಅಲ್ಲಿ ಅದೊಂದು ನಾಯಕಿ ಪ್ರಧಾನ ಚಿತ್ರ. ನಾಯಕಿಗೆ ಅದ್ಭುತವಾದ ಹಾಡುಗಳಿವೆ. ಆ ಎಲ್ಲ ಹಾಡುಗಳನ್ನು ಎಸ್ ಜಾನಕಿಯವರು ಹಾಡಿದ್ದಾರೆ. ಅದರಲ್ಲಿಯೂ ಆ ಚಿತ್ರದ ಒಂದು ಟೈಟಲ್ ಸಾಂಗ್ ಇದೆಯಲ್ಲ, ಅದರಲ್ಲಿ ಇಡೀ ಹಾಡಿನ ತೂಕವೇ ಒಂದಾದರೆ ಆ ಹಾಡಿನ ಆರಂಭದಲ್ಲಿ ಬರುವಂಥ ಒಂದು ಹಮ್ಮಿಂಗ್ ಇದೆಯಲ್ಲ, ಅದರ ತೂಕವೇ ಒಂದು. ಇವತ್ತಿಗೂ ಕೇಳಿದ್ರೆ ನಿಮ್ಮಲ್ಲಿ ಒಂದು ಅದ್ಭುತವಾದ ಪ್ರಕೃತಿ ಪ್ರೀತಿಯನ್ನು ಬೆಳೆಸುವಂಥ ಒಂದು ಹಾಡುಗಾರಿಕೆ ಆ ಹಾಡಿನಲ್ಲಿ ನೋಡಬಹುದು. ಎಸ್ ಜಾನಕಿ ಅವರಂಥ ವ್ಯಕ್ತಿತ್ವವನ್ನು ಕುರಿತಂತೆ
ವಿವರಗಳನ್ನು ಕೊಡಬೇಕು ಅಂದರೆ ಒಂದು ದೊಡ್ಡ ಸರಣಿಯನ್ನೇ ಮಾಡಬೇಕಾಗತ್ತೆ. ಆ ಸರಣಿಯನ್ನು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಮಾಡಿದ್ದಾಗಿದೆ. ನಮ್ಮ ಮಿತ್ರರಾದ ಪತ್ರಕರ್ತ ಎನ್.ಎಸ್. ಶ್ರೀಧರಮೂರ್ತಿಯವರು 8 ಸಂಚಿಕೆಗಳಲ್ಲಿ ಎಸ್ ಜಾನಕಿಯವರ ಚಿತ್ರ ಜೀವನ ಯಾನವನ್ನು ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ದಯವಿಟ್ಟು ಆ ಸಂಚಿಕೆಗಳನ್ನು ನೋಡಿದ್ರೆ ನಿಮಗೆ ಖಂಡಿತವಾಗಿಯೂ ಜಾನಕಿಯವರು ನಡೆದು ಬಂದ ಹಾದಿ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಆದರೆ ಇವತ್ತು ಅವರು ನಮ್ಮನ್ನು ಬಿಟ್ಟು ಹೋಗಿರುವಾಗ ಅವರ ಗೌರವಪೂರ್ವಕವಾಗಿ ಒಂದಿಷ್ಟು ವಿಶೇಷವಾದ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ನೋಡಿ, ನಮ್ಮಲ್ಲಿ ಅನೇಕ ಗಾಯಕಿಯರಿಗೆ ಕೆಲವು ರೀತಿಯ ಹಾಡುಗಳನ್ನು ಹಾಡೋದಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಪಿ. ಸುಶೀಲಾ ಅವರು ಕ್ಯಾಬರೆ ಹಾಡುಗಳನ್ನು ಹಾಡಿರೋದು ಬಹಳ ಕಡಿಮೆ, ಕೈ ಬೆರಳೆಣಿಕೆಯಷ್ಟು. ಆದರೆ ಎಲ್ಲಾರ್ ಈಶ್ವರಿಯವರು ಬೇಕಾದಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಈಶ್ವರಿಯವರು ಬೇರೆ ರೀತಿಯ ಹಾಡುಗಳನ್ನು ಹಾಡಿರೋದು ಸ್ವಲ್ಪ ಕಡಿಮೆ. ಆದರೆ ಇವರಿಬ್ಬರಿಗೆ ನೀವು ಹೋಲಿಕೆ ಮಾಡಿದ್ರೆ ಎಸ್ ಜಾನಕಿಯವರು 8 ವರ್ಷದ ಬಾಲಕಿಯ ಪಾತ್ರದಿಂದ ಹಿಡಿದು 80 ವರ್ಷದ ವೃದ್ಧೆಯ ಪಾತ್ರದವರೆಗೆ ಯಾವುದೇ ಪಾತ್ರವಿರಲಿ ಆ ಪಾತ್ರದ ಭಾವಕ್ಕೆ ತಕ್ಕಂತೆ ತಮ್ಮ ಧ್ವನಿಯನ್ನು ಹೊಂದಿಸಿ ಹಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ರು. ಅವರು ಹಾಡದೇ ಇರುವಂಥ ಹಾಡೇ ಇಲ್ಲ ಅಂತ ಹೇಳಬಹುದು. ಭಕ್ತಿ ಗೀತೆಗಳಿರಬಹುದು, ದೇವರ ನಾಮಗಳಿರಬಹುದು, ಪ್ರೇಮ ಗೀತೆಗಳಿರಬಹುದು, ಅಥವಾ ಶೃಂಗಾರ ಗೀತೆಗಳಿರಬಹುದು, ಕ್ಯಾಬರೆ ಹಾಡುಗಳಿರಬಹುದು, ಶೋಕ ಗೀತೆ ಇರಬಹುದು, ವಿಷಾದ ಗೀತೆಗಳಿರಬಹುದು. ಯಾವುದೇ ಗೀತೆಯನ್ನು ಹಾಡಿದರೂ ಕೂಡ ಇದನ್ನು ನನ್ನಷ್ಟು ಚೆನ್ನಾಗಿ ಇನ್ನೊಬ್ಬರು ಹಾಡೋದಕ್ಕೆ ಸಾಧ್ಯವಿಲ್ಲ ಎನ್ನುವ ರೀತಿಯಲ್ಲಿ ಹಾಡಿ ಬಿಟ್ಟು ಹೋದವರು ಎಸ್ ಜಾನಕಿಯವರು. ನೋಡಿ, ಕೆಲವು ಚಿತ್ರಗಳಲ್ಲಿ ಹಾಡುಗಳು ಪುರುಷ ಹಾಗೂ ಸ್ತ್ರೀ ಎರಡೂ ಕಂಠಗಳಲ್ಲಿ ಮೂಡಿ ಬರುತ್ತೆ. ಅಂಥ ಸಂದರ್ಭಗಳಲ್ಲಿ ಅವ್ರು ಹಾಡಿರೋದು ಚೆನ್ನಾಗಿದೆಯಾ, ಇವ್ರು ಹಾಡಿರೋದು ಚೆನ್ನಾಗಿದೆಯಾ ಅಂತ ಹೋಲಿಕೆ ಮಾಡುವಂಥ ಪ್ರವೃತ್ತಿ ಕೇಳುಗರಲ್ಲಿದೆ. ಆದರೆ ಎಸ್ ಜಾನಕಿಯವರ ಅಂಥದ್ದೊಂದು ಪ್ರತಿಭೆಯ ಅನಾವರಣ ಮಾಡಬೇಕು ಅಂದರೆ ಗೆಜ್ಜೆ ಪೂಜೆ ಚಿತ್ರದಲ್ಲಿ ಪಂಚಮ ವೇದ ಪ್ರೇಮದ ನಾದ ಹಾಡು ಪಿ. ಶ್ರೀನಿವಾಸ್ ಅವರು ಹಾಡಿದ್ದಾರೆ, ಎಸ್ ಜಾನಕಿಯವರು ಹಾಡಿದ್ದಾರೆ. ಇನ್ನು ಸಂಧ್ಯಾರಾಗ ಚಿತ್ರದಲ್ಲಿ ನಂಬಿದೆ ನಿನ್ನ ನಾದ ದೇವತೆಯ ಭೀಮಸೇನ್ ಜೋಶಿಯವರಂಥ ದಿಗ್ಗಜರು ಹಾಡಿದ್ದಾರೆ, ಬಾಲಮುರಳಿ ಕೃಷ್ಣ ಅವರು ಹಾಡಿದ್ದಾರೆ. ಆ ದಿಗ್ಗಜರಿಗೆ ಸರಿಸಮಾನವಾಗಿ ಸ್ತ್ರೀ ಕಂಠದಲ್ಲಿ ಎಸ್ ಜಾನಕಿಯವರು ಹಾಡಿದ್ದಾರೆ. ಇಲ್ಲಿ ಅವರು ಹಾಡಿದ್ದು ಹೆಚ್ಚೋ ಇವರು ಹಾಡಿದ್ದು ಹೆಚ್ಚೋ ಅಂತ ಕೇಳೋ ಹಾಗೇ ಇಲ್ಲ. ಎಲ್ಲವನ್ನೂ ನೀವು ಒಂದೇ ಸ್ಥಾನದಲ್ಲಿಟ್ಟು ನೋಡಬೇಕು. ಅಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದವರು ಎಸ್ ಜಾನಕಿಯವರು. ಇನ್ನು ಕನ್ನಡದಲ್ಲಿ ಎಸ್ ಜಾನಕಿಯವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದರ ಬಗ್ಗೆ ಹೇಳಿದ್ದೆ. ಇಲ್ಲಿ ಒಂದಿಷ್ಟು ದಾಖಲೆಗಳು ಕೂಡ ಇದೆ. ಅವರು ಮೊದಲ ಬಾರಿ ಕನ್ನಡದಲ್ಲಿ ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿದ್ದ ಶ್ರೀಕೃಷ್ಣ ಗಾರುಡಿ ಚಿತ್ರದಲ್ಲಿ ಭಲೆ ಭಲೆ ಗಾರುಡಿ ಬರುತಿಹ ನೋಡಿ ಅಂತ. ಒಂದು ರೀತಿಯಲ್ಲಿ ಗಾರುಡಿಗಳ ರೀತಿಯಲ್ಲಿಯೇ ಅವರು ಚಿತ್ರರಂಗಕ್ಕೆ ಬಂದರು. ಆದರೆ ಮೊದಲ ಬಾರಿ ಬಿಡುಗಡೆಯಾಗಿದ್ದು ಅವರು ಹಾಡಿದ ರಾಯರ ಸೊಸೆ ಚಿತ್ರ. ಆ ಚಿತ್ರ ಕೂಡ ರಾಜಕುಮಾರ್ ಅವರು ಅಭಿನಯಿಸಿದ ಮೊದಲ ಸಾಮಾಜಿಕ ಚಿತ್ರ. ಇನ್ನು ಮುಂದೆ ದೊಡ್ಡ ಗಾಯಕರಾಗಿ ರಾಷ್ಟ್ರ ಪ್ರಶಸ್ತಿಯನ್ನೇ ಗಳಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿ ಒಂದು ಯುಗಳ ಗೀತೆಯನ್ನು ಹಾಡಿದ್ದು ಎಸ್ ಜಾನಕಿಯವರ ಜೊತೆಯಲ್ಲಿ ಮಹಿಷಾಸುರ ಮರ್ಧಿನಿ ಚಿತ್ರದಲ್ಲಿ. ರಾಜಕುಮಾರ್ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಯುಗಳ ಗೀತೆಗಳನ್ನು ಹಾಡಿರುವ ಕೆಲವೇ ಗಾಯಕಿಯರಲ್ಲಿ ಎಸ್ ಜಾನಕಿಯವರು ಒಬ್ಬರು. ನೋಡಿ, ಎಸ್ ಜಾನಕಿ ಅಂದರೆ ಅಲ್ಲಿ ಎಲ್ಲವೂ ಸಕಾರಾತ್ಮಕ, ನಕಾರಾತ್ಮಕ ಭಾವನೆ ಇಲ್ಲವೇ ಇಲ್ಲ. ಅವರು ಯಾವತ್ತೂ ತಮ್ಮ ವೃತ್ತಿ ಜೀವನದಲ್ಲಿ ನಕಾರಾತ್ಮಕವಾಗಿ ಆಲೋಚನೆ ಮಾಡಿದ್ದಿಲ್ಲವೇ ಇಲ್ಲ. ಇಂಥವರ ಜೊತೆಯಲ್ಲಿ ನಾನು ಹಾಡೋದಿಲ್ಲ, ಇಂಥ ಸಂಗೀತ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಲ್ಲ, ಇಂಥ ಸ್ಟುಡಿಯೋಗೆ ನಾನು ಹೋಗಲ್ಲ, ಈ ರೀತಿಯ ಯಾವ ಒಂದು ಭೇದ ಭಾವವನ್ನು ಇಟ್ಕೊಳ್ಳದೆ, ಭಾಷಾ ಭೇದವನ್ನು ಇಟ್ಕೊಳ್ಳದೆ 17 ಭಾಷೆಗಳಲ್ಲಿ 48,000 ಹಾಡುಗಳನ್ನು, ಒಂದೊಂದು ಹಾಡುಗಳು ಒಂದೊಂದು ಮುತ್ತುಗಳು, ಅಂಥ ಹಾಡುಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಚಿತ್ರರಂಗದಲ್ಲಿ ಬಹುತೇಕ ಮಂದಿ ಅವರನ್ನು ಜಾನಕಿ ಅಮ್ಮ ಅಂತಲೇ ಕರೀತಾರೆ. ಒಂದು ರೀತಿಯಲ್ಲಿ ಆ ಅಮ್ಮನ ಪ್ರೀತಿಯನ್ನು ತಮ್ಮ ಕೇಳುಗರಿಗೆ ಹರಿಸಿದಂಥ ಮಹಾತಾಯಿ ಎಸ್ ಜಾನಕಿಯವರು ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋದನ್ನು ಕಲ್ಪಿಸಿಕೊಳ್ಳೋದು ಕಷ್ಟ. ಆದರೆ ವಾಸ್ತವಿಕತೆ ಆಗಿರುವಾಗ ನಾವು ಅದನ್ನು ಸ್ವೀಕರಿಸಲೇಬೇಕು. ಮತ್ತೊಂದು ಜನ್ಮ ಅಂತ ಇದ್ದರೆ ಜಾನಕಿಯವರು ಮತ್ತೊಮ್ಮೆ ಜನ್ಮಿಸಿ ಬರಲಿ, ಮತ್ತಷ್ಟು ಹಾಡುಗಳನ್ನು ಹಾಡಲಿ ಅಂತ ಆ ಮಹಾತಾಯಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.